ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ತಡಿನೆಲೆ ಇಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗ ಬಂದೈದಾನೆ. ಹಿಡಿವ ಬಿಡುವ ಮನವ ಬೆಲೆಗೊಟ್ಟಡೆ ಗಡಣವಿಲ್ಲದೆ ಹಾಯಿಸುವ ಹೊಳೆಯ. ನುಡಿಯಿಲ್ಲದ ನಿಸ್ಸೀಮ ಗ್ರಾಮದಲ್ಲಿರಿಸುವ ನಿಂದಾತ ಅಂಬಿಗ ಚೌಡಯ್ಯ. ಈ ವಚನ ಅಂಬಿಗ ಚೌಡಯ್ಯನವರ ವಿಶೇಷವಾದಂತಹ ವಚನ, ಬಹಳ ಅದ್ಭುತವಾದ ವಚನ. ಬಹಳ ಜನ ಈ ವಚನ ಕೇಳಿದ ಕೂಡಲೇ ಅಥವಾ ಅಂಬಿಗರ ಚೌಡಯ್ಯನವರ ವಚನಗಳನ್ನು ಓದುವಾಗ ಅಥವಾ ಅವ್ರ ಬಗ್ಗೆ ಬರೆಯುವಾಗ ಬಹಳ ದೊಡ್ಡವರು ಕೂಡ ಇದು ಅಂಬಿಗರ ಚೌಡಯ್ಯ ತನ್ನನ್ನೇ ಕುರಿತು ಹೇಳ್ತಾ ಇರ್ತಕ್ಕಂಥದ್ದು ಅಂತ ಭಾವಿಸಿದಂಗೆ ಕಾಣುತ್ತೆ. ಆದ್ರೆ ನಿಜವಾಗಿ ಇದರ ಅಂತರಾರ್ಥವನ್ನು ನೋಡಿದರೆ ಇಲ್ಲಿ ಅಂಬಿಗ ಚೌಡಯ್ಯನವರು ತಮ್ಮ ಬಗ್ಗೆ ಹೇಳ್ತಾ ಇಲ್ಲ, ವಿಶೇಷವಾದ ಅಂಬಿಗ ಗುರುವಿನ ಬಗ್ಗೆ ಅಥವಾ ಪರಮಾತ್ಮನ ಬಗ್ಗೆ ಹೇಳ್ತಾ ಇರ್ತಕ್ಕಂತಹ ಒಂದು ವಚನ. ಇದು ಬಹಳ ಅದ್ಭುತವಾದ ವಚನ. ತಡಿ ನೆಲೆ ಇಲ್ಲದ ಮಹಾನದಿ ಯಾವುದಾಗಾದ್ರೆ, ತಡಿ ಅಂದ್ರೆ ದಡ. ಎಲ್ಲ ನದಿಗಳಿಗೂ ದಡ ಇರುತ್ತೆ, ಆದರೆ ಭವದ ನದಿ, ಭವಸಾಗರಕ್ಕೆ ದಂಡೆ ಇಲ್ಲ. ಇಲ್ಲೇ ಗೊತ್ತಾಗುತ್ತೆ ಈ ಒಂದೇ ಜನ್ಮ ನಮ್ದು ಅಲ್ಲ. ತಡಿ ನೆಲೆ ಇಲ್ಲದ ಮಹಾನದಿ ಇದು. ಎಂಥ ನದಿಗಾದ್ರೂ ದಂಡೆ ಇದ್ರೆ ಮಾತ್ರ ನದಿ ಅಂತ ಕರೀತಾರೆ. ಅದೇ ನೆನ್ನೆ ಹೇಳದ್ನಲ್ಲ, ಅಮೆಜಾನ್ ನದಿಗೂ ಕೂಡ ದಂಡೆ ಇರ್ಬೋದು. ಕೆಲವು ಕಡೆ 20 ಮೀಟ್ರು, 20 ಕಿಲೋಮೀಟರ್, 30 ಕಿಲೋಮೀಟರ್, 40 ಕಿಲೋಮೀಟರ್ ಅಗಲ ಇರ್ಬೋದು ಅದು, ಆದ್ರೆ ದಂಡೆ ಮಾತ್ರ ಇರಲೇಬೇಕು. ಆದ್ರೆ ಈ ಭವದ ನದಿ ಇದೆಯಲ್ಲ, ಇದು ತಡಿ ನೆಲೆ ಇಲ್ಲದ ಮಹಾನದಿ. ಇದು ಹೋಲಿಕೆ ಕೊಡ್ತಾರೆ. ಅವರು ನದಿ ದಾಟಿಸೋ ಕೆಲಸ ಮಾಡ್ತಾ ಇದ್ರು. ತ್ರಿಪುರ ಅಂತಕ ಕೆರೆ ಇತ್ತು, ದೊಡ್ಡ ಕೆರೆ ಇತ್ತು ಕಲ್ಯಾಣದಲ್ಲಿ. ಅಲ್ಲಿ ಇವರು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ ದಾಟಿಸ್ತಾ ಇದ್ರು. ಅಂಬಿಗರ ಕಾಯಕವನ್ನು ಮಾಡ್ತಾ ಇದ್ರು, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಅವರು ತಾವು ಅಂಬಿಗರ ಕಾಯಕ ಮಾಡ್ತಾ ಈ ಭವಸಾಗರದ ದಾಟುವಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಭವಸಾಗರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನದಿ ಅಂತ ಬಳಸಿದ್ದಾರೆ ಅಷ್ಟೇ, ಮಹಾನದಿ ಅಂತ ಬಳಸಿದ್ದಾರೆ. ತಡಿ ಅಂದ್ರೆ ದಡ. ನೆಲೆ ಅಂದ್ರೆ ಆಳದಲ್ಲಿ ನೆಲ ಸಿಕ್ಕುತ್ತಲ್ಲ ಅದು. ಈಗ ನೀವು ಈಜವರಿದ್ರೆ ನಾನು ಬಾವಿನಲ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ದಂಡೆ ಕೆಳಗಡೆ ನೆಲ ಮುಟ್ಬಿಟ್ಟು ಬರ್ತೀನಿ ಅಂತ ಕೆಲವರು ಹಠ ತೊಡ್ತಿರ್ತಾರೆ, ಅಥವಾ ಕಾಂಪಿಟೇಷನ್ ಮಾಡ್ತಿರ್ತಾರೆ. ಅಂದ್ರೆ ಏನಾದ್ರು ಒಂದು ಕಂಬನೋ ಅಥವಾ ಏನಾದ್ರು ಇದ್ರೆ, ಅದೇನಾದ್ರು ಇರಬೇಕು, ಹಂಗಿದ್ರೆ ಮಾತ್ರ ಕೆಳಗೆ ಹೋಗಕ್ಕೆ ಬರುತ್ತೆ, ಇಲ್ಲ ಅಂದ್ರೆ ಮೇಲೆ ಎಬ್ಬಿಸ್ಬಿಡುತ್ತೆ ನಮ್ಮನ್ನ. ಹಾಗೆ ಹೋಗುವಾಗ ತುಂಬ ಆಳದಲ್ಲಿದ್ದರೆ 10 ಅಡಿ, 15 ಅಡಿ, 20 ಅಡಿ ಹಿಂಗೆಲ್ಲ ಇದ್ರೆ ಅದಕ್ಕೆ ನೆಲೆ ಸಿಗಲ್ಲ ಅಂತ ಬಂದ್ಬಿಡ್ತಾರೆ, ತುಂಬ ಆಳದಲ್ಲಿದ್ದರೆ. ಯಾಕೆ ಉಸಿರು ಕಟ್ಟಬೇಕಲ್ಲ. ಆದ್ರೆ ಇಲ್ಲಿ ಈ ಭವದ ನದಿ ಹೇಗಿದೆಯಪ್ಪ ಅಂದ್ರೆ, ಇದಕ್ಕೆ ನೆಲೆನೇ ಸಿಕ್ಕಲ್ಲ. ನೆಲೆ ಸಿಗೋ ಹೊತ್ತಿಗೆ ಆ ಭವಸಾಗರದಲ್ಲಿ ಏನೋ ಗೆದ್ದರೆ ಆ ನೆಲೆ ಕಂಡಿಡಿಯಕ್ಕೆ ಮುಂಚೆನೆ ಪರಮಾತ್ಮನ ನೆಲೆನೇ ಕಂಡಿಡ್ಕೊಂಡು ಅದರಲ್ಲೇ ಪರಮಾತ್ಮನಲ್ಲಿ ಲೀನ ಆಗ್ಬಿಟ್ಟಿರ್ತಾನೆ. ಆದ್ರೆ ಭವದ ಆಳವನ್ನ, ಭವದ ಸಂಖ್ಯೆಯನ್ನ, ಭವದ ಎಷ್ಟು ಜನ್ಮ, ಇದೆಲ್ಲ ಕಂಡಿಡಿಯಕ್ಕಾಗಲ್ಲ. ತಡಿ ನೆಲೆ ಇಲ್ಲದ ಮಹಾನದಿ, ತಡಿ ಅಂದ್ರೆ ದಂಡೆ, ನೆಲೆ ಅಂದ್ರೆ ಕೆಳಗಡೆ ನೆಲ ಇಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗ ಬಂದೈದಾನೆ. ಒಡಲು ಅಂದ್ರೆ ಗೊತ್ತು ನಿಮಗೆಲ್ಲ, ಶರೀರ, ಹೊಟ್ಟೆ ಅಂತಾನು ಅರ್ಥ ಆಗತ್ತೆ ಕೆಲವು ಸಂದರ್ಭದಲ್ಲಿ. ಆದ್ರೆ ಈ ವಚನದಲ್ಲಿ ಶರೀರ ಅಂತ ತಗೋಬೇಕು ನಾವು. ಒಡಲಿಲ್ಲದ ಅಂಬಿಗ ಬಂದೈದಾನೆ ಅಂದ್ರೆ ಶರೀರ ಇಲ್ಲದ ಅಂಬಿಗ ಯಾರು? ಇಲ್ಲಿ 2 ಅರ್ಥವನ್ನು ನಾವು ಮಾಡ್ಬೋದು ಇದಕ್ಕೆ. ಮೊದಲನೇ ಅರ್ಥ, ಒಡಲು ಗುಣಗಳನ್ನ, ದೇಹ ಗುಣಗಳನ್ನ ಗೆದ್ದಂತ ಗುರು, ಶರಣ, ಮಹಾತ್ಮ, ಸಿದ್ಧಪುರುಷ, ಅವನಿಗೆ ಒಡಲಿದ್ರೂ ಕೂಡ ಇಲ್ಲದ ಹಾಗೆ ಒಂದರ್ಥ. ಇನ್ನೊಂದು ಜ್ಞಾನ ಅನ್ನುವಂತಹ ಗುರು, ಜ್ಞಾನಕ್ಕಾಗ್ಲಿ, ಆಚಾರಕ್ಕಾಗ್ಲಿ, ನೀತಿಗಾಗ್ಲಿ, ಭಕ್ತಿಗಾಗ್ಲಿ ಒಡಲಿಲ್ಲ, ಕಾಣುವಂತಹ ಒಡಲಿಲ್ಲ. ಅಥವಾ ಪರಮಾತ್ಮನಿಗೂ ಒಡಲಿಲ್ಲ. ಪರಮಾತ್ಮ ಆಗಾಗ
ತನ್ನ ಭಕ್ತರಿಗೆ ಇಂಥ ಶಕ್ತಿಯನ್ನು ಕೊಡ್ತಿರ್ತಾನೆ. ಯಾವಾಗ ಕೊಡ್ತಾನೆ, ಯಾವ ಸ್ಥಳದಲ್ಲಿ ಕೊಡ್ತಾನೆ, ಯಾರಿಗೆ ಕೊಡ್ತಾನೆ ಹೇಳಕ್ ಬರಲ್ಲ. ಅಂತಹ ಒಂದು ಅದ್ಭುತವಾದ ಆಂದೋಲನ 12ನೇ ಶತಮಾನದಲ್ಲಿ ನಡೀತು. ಅಲ್ಲಿ 770 ಅಮರಗಣಗಳೆಲ್ಲರೂ ಕೂಡ ಒಡಲಿಲ್ಲದವರೇ ಆಗೋಗ್ಬಿಟ್ಟಿದ್ರು. ಒಡಲಿಲ್ಲದ ಅಂಬಿಗ ಅಂದ್ರೆ ಈ ಭವದ ನದಿಯನ್ನು ದಾಟಿಸೋನು ಯಾರಪ್ಪ ಅಂದ್ರೆ ಗುರು, ನಿಜವಾದ ಅರ್ಥದಲ್ಲಿ ಗುರುವಾದನು, ಒಡಲು ಗುಣಗಳನ್ನು ಗೆದ್ದಂತವನು. ಬಹಳ ಜನ ಗುರುಗಳಿಗೆ ನಮಗೆ ಮಾರ್ಗದರ್ಶನ ಮಾಡೋ ಶಕ್ತಿ ಇರುತ್ತೆ, ಯಾವುದು ಅಸೀಮಿತ ಇರ್ತದೆ. ಧರ್ಮ ಮಾರ್ಗದಲ್ಲಿ ನಡೆಸ್ಬೋದು ದೀಕ್ಷೆ ಕೊಟ್ಟು ಕೆಲವು ಗುರುಗಳು, ನೈತಿಕ ಜೀವನದಲ್ಲಿ ಉತ್ತಮವಾಗಿ ನಮಗೆ ಮಾರ್ಗದರ್ಶನ ಮಾಡಿ ನಡೆಸ್ಬೋದು. ಈ ನಾನು ಆರೋಗ್ಯ ಕ್ಷೇತ್ರದಲ್ಲಿ ನಿಮಗೆ ಸಲಹೆ ಕೊಟ್ಟು ಒಂದು ಸ್ವಲ್ಪ ನೋವು ಪರಿಹಾರ ಮಾಡುವಂಥದ್ದು, ಕಾಯಿಲೆಗಳನ್ನು ಕಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗೆ ಇದು ಅಂದಾಕ್ಷಣಕ್ಕೆ ನಾವೆಲ್ಲ ಒಡಲಿಲ್ಲದ ಗುರುಗಳು ಅಥವಾ ಒಡಲಿಲ್ಲದ ಅಂಬಿಗರು, ನಾವು ನಿಸ್ಸೀಮ ಗ್ರಾಮಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಯಾರೂ ಭಾವಿಸ್ಬೇಕಾಗಿಲ್ಲ. ನಮಗೆ ನಾವು ಭಾವಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ, ಭಾವಿಸ್ಕೊಳ್ಬಾರ್ದು. ಯಾಕಂದ್ರೆ ಮೋಕ್ಷ ಅನ್ನುವಂಥದ್ದು, ಮುಕ್ತಿ ಅನ್ನುವಂಥದ್ದು, ಲಿಂಗಾಂಗ ಸಾಮರಸ್ಯ ಅನ್ನುವಂಥದ್ದು ಎಷ್ಟೋ ಜನ್ಮಗಳಿಗೊಮ್ಮೆ ಘಟಿಸುವಂತಹದ್ದು. ಜ್ಯೋತಿ ಮುಟ್ಟಿ ಜ್ಯೋತಿ ಆದರೂ ಗುರು ಮುಟ್ಟಿ ಗುರುವಾಗೋದು ಸರಿ, ಅದೆಲ್ಲ ತತ್ವಜ್ಞಾನ ಹೇಳಕ್ ಚಂದ. ಆದ್ರೆ ಸಂಪೂರ್ಣವಾಗಿ ಭವದ ನದಿಯಿಂದ ಪಾರಾಗಿ ನುಡಿಯಿಲ್ಲದ ಹಿಡಿಯುವ ಬಿಡುವ ಮನವ ಬೆಲೆಗೊಟ್ಟಡೆ, ಅದು ಹೇಳ್ತಾ ಇರೋದು ಅಂಬಿಗರ ಚೌಡಯ್ಯನವರು. ಏನು ಬೆಲೆ ತಗೊಂತಾನೆ ಈ ಅಂಬಿಗ? ಸಾಮಾನ್ಯ ಅಂಬಿಗರಾದ್ರೆ ಅವ್ರು ನದಿ ದಾಟ್ಸೋಕೆ ಇಷ್ಟು ಅರ್ಧ ನಾಣ್ಯ, ಆಗಿನ ಕಾಲ ಹಾಗ ಏನೇನೋ ಪೈಸಾ ಅಂತ ಇದ್ದಿರ್ಬೋದು. ಅವಾಗ ಆ ಲೆಕ್ಕದಲ್ಲಿ ಕೊಡ್ಬೇಕಾಗಿತ್ತು. ದಾಟಿಸ್ತಿದ್ರು, ದೋಣಿಲಿ ಕೂರಿಸ್ಕೊಂತಿದ್ರು, ಆ ಕಡೆ ದಂಡೆಗೆ ಹೋಗ್ಬಿಡ್ತಿದ್ರು. ಅದು ದಂಡೆ ಇರೋ ನದಿ, ಅದು ದಂಡೆ ಇರುವ ಕೆರೆ. ಸಮುದ್ರಕ್ಕೂ ಕೂಡ ದಂಡೆ ಇರ್ತದೆ, ಎಲ್ಲೋ ಒಂದ್ ಕಡೆ ಸಮುದ್ರ ಹೆಂಡ ಆಗ್ಲೇಬೇಕು, ಕೊನೆ ಆಗ್ಲೇಬೇಕು. ಆದರೆ ಈ ಭವಸಾಗರ ಇದೆಯಲ್ಲ, ಇದಕ್ಕೆ ದಂಡೆನೇ ಇಲ್ಲ, ಆಳನೂ ಗೊತ್ತಿಲ್ಲ, ಆಳವೂ ಇಲ್ಲ, ದಂಡೆನೂ ಇಲ್ಲ, ತಡಿ ನೆಲೆ ಇಲ್ಲದ ಮಹಾ ನದಿಯಲ್ಲಿ ಒಡಲಿಲ್ಲದ ಅಂಬಿಗ ಜ್ಞಾನವನ್ನೇ ಮುಖ್ಯವನ್ನಾಗಿ ಮಾಡಿಕೊಂಡು, ತನ್ನ ಸಿದ್ಧಿಗಳನ್ನೇ ಮುಖ್ಯವಾಗಿ ಮಾಡಿಕೊಂಡು ಭವಸಾಗರವನ್ನು ದಾಟಿಸೋದಕ್ಕೆ ಅಂಬಿಗ ಬಂದಿದ್ದ. ಆಗ ಬಸವಣ್ಣವ್ರನ್ನೇ ಅಂಬಿಗ ಅಂತ ಹೇಳ್ತಾರೆ ಎಲ್ಲರು. 12ನೇ ಶತಮಾನದಲ್ಲಿ ಅಂಬಿಗ ಅಂದ್ರೆ ಬಸವಣ್ಣ. ಅಂತಹ ಬಸವಣ್ಣ ಒಡಲು ಗುಣಗಳನ್ನು ಸಂಪೂರ್ಣವಾಗಿ ಗೆದ್ದಂತಹ ಒಡಲಿಲ್ಲದ ಅಂಬಿಗ ಅಂತಲೂ ಅರ್ಥ ತಗೋಬಹುದು. ಜ್ಞಾನ ಕಾಯನಾದಂತಹ ಗುರು ಒಡಲಿಲ್ಲದ ಅಂಬಿಗ. ಅಂತ ಒಡಲಿಲ್ಲದ ಅಂಬಿಗ ಬಂದಿದ್ದಾನೆ, ಬಂದು ಇದ್ದಾನೆ, ಬಂದು ಹೋಗಿಲ್ಲ, ಅವನು ಇದಾನೆ ಇಲ್ಲೇ. ಅವ್ರ ಕಾಲಕ್ಕೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಬಂದು ಹೋಗಿದ್ದಾನೆ ಅಂತಲ್ಲ, ಬಂದು ಇದ್ದಾನೆ. ಹಿಡಿಯುವ ಬಿಡುವ ಮನವ ಬೆಲೆಗೊಟ್ಟಡೆ. ಇಲ್ಲಿ ಅವನು ಕೇಳ್ತಾ ಇರೋ ಬೆಲೆ ಯಾವುದು ಅಂದ್ರೆ ಹಣ ಅಲ್ಲ, ಅಥವಾ ಮತ್ತೇನೂ ಅಲ್ಲ, ಹೊಗಳಿಕೆನೂ ಅಲ್ಲ. ಯಾಕಂದ್ರೆ ಗುರುಸ್ತುತಿ ಮಾಡಬೇಕು, ಹೊಗಳಿ ಅವನನ್ನು ಸಂತೃಪ್ತಿ ಪಡಿಸ್ಬೇಕು. ದೇವ್ರಿಗೇನೆ ಹೊಗಳ್ತಾರೆ ನಮ್ಮ ಜನ, ಸಹಸ್ರನಾಮ ಬರೆದಿದಾರಲ್ಲ. ಆದ್ರೆ ಇಲ್ಲಿ ಗುರುವಾಗ್ಲಿ ದೇವರಾಗ್ಲಿ ಸ್ತುತಿ ಪ್ರಿಯರಲ್ಲ ಅವರು. ನಮ್ಮ ಸಮಾಧಾನಕ್ಕೆ ನಾವು ಸ್ತುತಿ ಪ್ರಿಯರು ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಸಹಸ್ರನಾಮ ಹೇಳ್ಕೊಳ್ಳಿ, ಲಕ್ಷನಾಮ ಹೇಳ್ಕೊಳ್ಳಿ, ತೊಂದರೆ ಇಲ್ಲ ನಿಮ್ಮ ಸಮಾಧಾನಕ್ಕೆ. ಆದ್ರೆ ಗುರುವಾಗ್ಲಿ ಪರಮಾತ್ಮ ಆಗ್ಲಿ ನಿರ್ಲಿಪ್ತವಾಗಿ ನಿಸ್ಸೀಮರಾಗಿ ಅವರು ಬದುಕ್ತಾರೆ. ಪರಮಾತ್ಮನ ಸ್ಥಿತಿಯು ಹಾಗೇ ಇದೆ. ಅವರು ಕೇಳುವ ಬೆಲೆ ಏನಪ್ಪಾ ಅಂತಂದ್ರೆ, ಹಿಡಿಯುವ ಬಿಡುವ ಮನವ ಬೆಲೆಗೊಟ್ಟಡೆ. ಈ ಮನಸ್ಸಿನ ಗುಣ ಏನು ಅಂದ್ರೆ, ಒಳ್ಳೆಯದನ್ನು ಹಿಡಿಯುತ್ತೆ ಮತ್ತು ಬಿಡುತ್ತೆ, ಕೆಟ್ಟದ್ದನ್ನು ಹಿಡಿಯುತ್ತೆ ಬಿಡುತ್ತೆ. ದ್ವಂದ್ವಾತ್ಮಕವಾದ ಮನಸ್ಸು ಅಂತ ಅರ್ಥ ತಗೊಳ್ಳಿ. ಹಿಡಿಯುವ ಬಿಡುವ ಮನವ ಬೆಲೆಗೊಟ್ಟಡೆ. ನೀವು ಕೊಡ್ಬೇಕಾದ ಬೆಲೆ ಯಾವುದಂದ್ರೆ ಮನಸ್ಸನ್ನ ಸಂಪೂರ್ಣವಾಗಿ ಅಂಬಿಗನಿಗೆ ಕೊಟ್ಬಿಡ್ಬೇಕು, ಗುರುಗೆ ಅರ್ಪಿಸ್ಬಿಡ್ಬೇಕು. ಕೊಲ್ಲು ಕಾಯಿ ನಿಮ್ಮ ಧರ್ಮ, ಅದು ಇಲ್ಲಿ ದೀಕ್ಷಾ ಗುರುಗಳೆಲ್ಲರೂ ಕೂಡ ಈ ಮನಸ್ಸಿನ ಬೆಲೆ ಕೊಟ್ಟರೆ ನಮ್ಮನ್ನು ದಾಟಿಸ್ತಾರೆ ಅಂತ ಇಲ್ಲ. ಅವ್ರು ದಾಟಿದ್ರೆ ಅಷ್ಟೇ ನಮ್ಮನ್ನು ದಾಟಿಸ್ಬೋದು, ಇಲ್ಲದೆ ಹೋದ್ರೆ ಎಲ್ಲಿ ದಾಟ್ಸಕ್ಕಾಗತ್ತೆ? ಆದ್ರಿಂದ ಇಲ್ಲಿ ನಾವು ಯಾರಿಗೆ ಮನಸ್ಸಿನ ಬೆಲೆಯನ್ನು ಕೊಡಬೇಕು ಅದನ್ನು ಅರ್ಥ ಮಾಡ್ಕೋಬೇಕು. ಮನಸ್ಸನ್ನ ಸಂಪೂರ್ಣವಾಗಿ ಅರ್ಪಿಸ್ಬೇಕಾದದ್ದು ಸಂಪೂರ್ಣ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದ ಗುರುವಿಗೆ. ಒಂದ್ ವೇಳೆ ಗುರು ನಮ್ಮ ಕೈಲಿ ತೀರ್ಮಾನ ಮಾಡೋ ಶಕ್ತಿ ಇಲ್ಲದೆ ಇದ್ರೆ, ಚನ್ನಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ,
ಗುರುವಿನ ಆಚಾರ ವಿಚಾರ ಚೆನ್ನಾಗಿದ್ರೆ ಆ ಗುರುವನ್ನು ಮಾಡ್ಕೊಳ್ಬೇಕು, ಗುರುವಿನ ಮಾರ್ಗದಲ್ಲಿ ನಡಿಬೇಕು. ಒಂದು ವೇಳೆ ವ್ಯಕ್ತಿ ಗುರುವಿನಲ್ಲಿ ನಮಗೆ ದೋಷ ಕಂಡ್ರೆ, ವ್ಯಕ್ತಿ ಗುರು ನಮಗೆ ದಾಟ್ಸಕ್ಕಾಗಲ್ಲ ಇವನಿಗೆ ಅಂತ ಗೊತ್ತಿದ್ರೆ, ಅದು ಕೆಟ್ಟದು ಅಂತಲ್ಲ, ಕೆಟ್ಟವನು ಅಂತನೂ ಅಲ್ಲ. ಅವನ ಕೈಲಿ ಈ ಮಾರ್ಗ ಸಿದ್ಧಿ ಇಲ್ಲ, ಆಗಲ್ಲ, ನಾವು ಬಯಸ್ತಾ ಇರ್ತಕ್ಕಂಥದ್ದು ನಮಗೆ ಸಿಗಲ್ಲ ಅಂದಾಗ ವ್ಯಕ್ತಿ ಗುರುವನ್ನು ಉಳಿದು ತತ್ವ ಗುರುವನ್ನು ಹಿಡಿಬೇಕು ಅಂತ ಹೇಳ್ತಾರೆ ಚನ್ನಬಸವಣ್ಣ. ತತ್ವವನ್ನೇ ನಂಬಿಕೊಂಡು, ಈ ಬಸವಣ್ಣವ್ರ ತತ್ವ ನಂಬ್ಕೊಂಡು ಬಂದಿದ್ದೀವಿ ನಾವೆಲ್ಲ, ಅಥವಾ ಆರೋಗ್ಯ ವಿಷಯ ನಂಬ್ಕೊಂಡು ಬಂದಿದ್ದೀವಿ. ಯಾವಾಗಲೂ ಗುರು ನಮ್ಮ ಜೊತೆ ಇರೋಕ್ಕಾಗಲ್ಲ, ಪ್ರತಿಯೊಂದನ್ನು ಮಾರ್ಗದರ್ಶನ ಮಾಡೋಕ್ಕಾಗಲ್ಲ. ಆವಾಗ ನಮ್ಮ ವಿವೇಕ ಅನ್ನುವಂಥದ್ದನ್ನು ಬಳಸ್ಕೊಂಡು, ನಮ್ಮ ಜ್ಞಾನ ಅನ್ನುವಂಥದ್ದನ್ನು ಬಳಸ್ಕೊಂಡು ನಾವು ಮುನ್ನಡಿಬೇಕೇ ಹೊರತು, ಇಲ್ಲ ಗುರುವೇ ಏನಾರ ಆಗಲಿ ಅಂತ ಹೋದರೆ ನಾವು ಮತ್ತೆ ಇನ್ನೂ ಆಳವಾದ ಭಾವಕ್ಕೆ ಸಿಕ್ಕಾಕೋಬೋದು. ಎಷ್ಟೋ ಜನ ಹಾಗೆ ಸ್ವಂತ ನಿರ್ಣಯ ತೆಗೆದುಕೊಳ್ಳಕ್ಕೆ ಆಗಲಾರ್ದೆ ಗುರುವಿನ ಮಾರ್ಗದಲ್ಲಿ ಹುಚ್ಚರಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ನಿದರ್ಶನಗಳು ಉಂಟು. ಪಾಪ ಅವ್ರದ್ದು ಅಷ್ಟೇ ಇರ್ತದೆ, ಅದೇನು ಗುರುವಿನ ತಪ್ಪು ಶಿಷ್ಯನ ತಪ್ಪಲ್ಲ. ಭವಸಾಗರ ಅಷ್ಟು ಆಳವಾಗಿದೆ, ಭವಸಾಗರ ಅಷ್ಟು ವೈವಿಧ್ಯಮಯವಾಗಿದೆ. ಎಷ್ಟು ಭ್ರಮೆ ಹುಟ್ಟಿಸ್ತದೆ ಇದು ಅಂದರೆ, ನಾನು ನಂಬಿರೋದೇ ಸರಿ, ನಾನು ಮಾಡೋದೇ ಸರಿ, ನಾನು ಮುಕ್ತಾತ್ಮನಾಗ್ಬಿಟ್ಟಿದ್ದೀನಿ, ಅಥವಾ ಸ್ವರ್ಗಕ್ಕೆ, ನೆನೆ ಹೇಳಿದ್ನಲ್ಲ ಯುದ್ಧದಲ್ಲಿ, ನೀವು ಇಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗ್ತೀರಾ. ಸ್ವರ್ಗಕ್ಕಲ್ಲ, ಮಾನವ ಜನ್ಮನೂ ಬರೋದಿಲ್ಲ ಇಷ್ಟು ಸರಿ, ಸ್ವರ್ಗ ದೂರ ಉಳಿತು. ಭಯೋತ್ಪಾದಕರುಗಳಿಗೆ ಮಾನವ ಜನ್ಮ ಸಿಗೋದಿಲ್ಲ, ಪ್ರಾಣಿ ಜನ್ಮಕ್ಕೆ ಹೋಗ್ಬೇಕಾಗತ್ತೆ. ಕಾಡು ಪ್ರಾಣಿಗಳಾಗಿ, ಇನ್ಯಾವ ಪ್ರಾಣಿಗಳಾಗಿ ಹುಟ್ಟುತ್ತಾರೋ ಗೊತ್ತಿರಲ್ಲ. ಹುಳ ಹುಪ್ಪಡಿಗಳಾಗಿ ಹುಟ್ಟಬಹುದು ಅಂತಾರೆ, ಮರ ಬಳ್ಳಿಗಳಾಗಿ ಹುಟ್ಟಬಹುದು ಅಂತಾರೆ ನಿಜಗುಣ ಶಿವಗಳು. ಮಾಡಬಾರ್ದು ಮಾಡಿದರೆ ಮರಗಳಾಗಿ ಹುಟ್ಟಬಹುದು. ಆದ್ದರಿಂದ ನಾವು ಸ್ವಂತ ನಿರ್ಣಯ ತಗೋಬೇಕು ಅಂದಾಗ ತಗೊಳ್ಳೇಬೇಕಾಗತ್ತೆ ಅನಿವಾರ್ಯವಾಗಿ. ಆವಾಗ ಅಂದರೆ ಅಂಥ ಗುರು ಸಿಗದೇ ಇದ್ದಾಗ ಸ್ವಂತ ನಿರ್ಣಯ ತಗೊಂಡು ನಾವು ಸಹಜ ಮಾರ್ಗದಲ್ಲೇ ನಡೆಯೋಣ, ಪರವಾಗಿಲ್ಲ, ಏನು ಭವಸಾಗರ ಗೆದ್ದೇ ಬಿಡ್ತೀವಿ ಅಂತಲ್ಲ. ಆದರೆ ಸ್ವಂತ ನಿರ್ಣಯವನ್ನು ಮಾಡಿಕೊಂಡು, ವಿವೇಕವನ್ನು ಬಳಸ್ಕೊಂಡು, ಮನ ಒಪ್ಪುವಂತಹ ರೀತಿಯಲ್ಲಿ, ನನ್ನ ಆತ್ಮ ಒಪ್ಪುವ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದನ್ನು ನಾವೆಲ್ಲ ಕಲಿಬೇಕು. ಇಲ್ಲದೆ ಹೋದರೆ ಗುರು ಮಾರ್ಗವೇ ನರಕದ ಮಾರ್ಗವೂ ಆಗ್ಬಿಡ್ಬೋದು. ಹಂಗೆ ಒದ್ದಾಡಿ ಆರೋಗ್ಯ ಕೆಡಿಸ್ಕೊಂಡು ಹಿಂಸೆ ಪಟ್ಕೊಳ್ತಕ್ಕಂತಹ ನೂರಾರು ಜನನ, ಸಾವಿರಾರು ಜನ ನಾವು ಕಾಣ್ಬೋದು, ಗುರುದೀಕ್ಷೆ ಪಡ್ಕೊಂಡ ಮೇಲೂ ಕೂಡ. ಆದ್ದರಿಂದ ತತ್ವ ಮಾರ್ಗವನ್ನು ಹಿಡಿದು ನಡೆಯೋದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಸಿಖ್ರಲ್ಲಿ ಒಂದು ಉಪಾಯ ಮಾಡಿದ್ರು ಅವರು. ಗುರು ಗೋವಿಂದ್ ಸಿಂಗ್ರು ಅಂದರೆ ಗುರುನಾನಕರು ಹೋದ್ಮೇಲೆ ಅವರಲ್ಲೂ ಒಗ್ಗಟ್ಟಿರಲಿಲ್ಲ, ಜಗಳಗಳಿದ್ವು ಬೇಕಾದಷ್ಟು. ಆಮೇಲೆ ಮುಸಲ್ಮಾನ ದಾಳಿಗಳಾಗ್ತಿದ್ವು, ಅವರವರಲ್ಲೇ ಭಿನ್ನಾಭಿಪ್ರಾಯಗಳಿದ್ವು, 2, 3, 4 ಪಂಥಗಳಾಗೋಗ್ತಾ ಇದ್ವು. ಅಂತಹ ಸಂದರ್ಭದಲ್ಲಿ ಗುರು ಗೋವಿಂದ್ ಸಿಂಗ್ರು ಆ ಗ್ರಂಥ ಸಾಹೇಬ ಅಂತ ಹೆಸರಿಟ್ಬಿಟ್ರು ಅದಕ್ಕೆ. ಸಾಹೇಬ ಅಂದ್ರೆ ದೊಡ್ಡವನು, ಅಣ್ಣ. ಆ ಗ್ರಂಥ ಸಾಹೇಬ ಅಂತ ಇಟ್ಟು ಅದನ್ನೇ ಅಂತಿಮಗೊಳಿಸಿದ್ರು. ನೀವು ಇದಕ್ಕೆ ನಡ್ಕೊಳ್ಳಿ, ಆ ಗ್ರಂಥದಲ್ಲಿ ಏನು ಹೇಳಿದೆಯೋ ಆ ಪ್ರಕಾರ ನಡ್ಕೊಳ್ಳಿ. ಅದಕ್ಕೆ ಕುರಾನ್ ಆಗಲಿ ಮತ್ತು ಬೈಬಲ್ ಆಗಲಿ ಅವ್ರ ಸಂಘಟನೆ ಯಾಕೆ ಮಾಡಿದ್ರು ಅಂದರೆ, ಅಲ್ಲಿ ಮುಖ್ಯವಾಗಿ ಮೋಕ್ಷ ಗುರಿ ಆಗಿರಲಿಲ್ಲ. ಆಮೇಲೆ ಪುಸ್ತಕವನ್ನು ಒಂದು ಆಧಾರವಾಗಿ ಇಟ್ಕೊಂಡ್ರು, ಆ ಪುಸ್ತಕ ಹೇಳಿರ್ತಕ್ಕಂಥದ್ದನ್ನೇ ಆಧಾರವಾಗಿ ಇಟ್ಕೊಂಡ್ರು. ಲಿಂಗಾಯತ ಧರ್ಮದಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ಅಲ್ಲೂ ದೊಡ್ಡ ದೊಡ್ಡ ಯುದ್ಧಗಳು, ಕೊಲೆ ಸುಲಿಗೆಗಳು, ಬೆಂಕಿ ಹಚ್ಚಿ ಸುಟ್ಟುಬಿಟ್ಟಿದ್ದಾರೆ ಎಷ್ಟೋ ಜನರನ್ನ. ಬೈಬಲ್ ಒಪ್ಪದಿದ್ದವ್ರನ್ನ, ಅಥವಾ ಬೈಬಲ್ ಪ್ರಕಾರ ಇಲ್ಲ ನೀನು ಅಂತ ಹೇಳಿ ದೊಡ್ಡ ದೊಡ್ಡ ಪವಾಡ ಪುರುಷಗಳನ್ನ. ನಮಗೊಂದು ಜೋನ್ ಆಫ್ ಆರ್ಕ್ ಅಂತ ಒಂದು ಪಾಠ ಇತ್ತು. ಜೋನ್ ಆಫ್ ಆರ್ಕ್ ಅಂತ, ಜೋನ್ ಅಂದ್ರೆ ಆಕೆ ಒಬ್ಬ ಮಹಿಳೆ, ಸಾಹಸಿ. ಅವಳಿಗೆ ತುಂಬ ಸಾಹಸಿ. ಅವಳು ಯುದ್ಧ ಮಾಡಿ ಗೆದ್ದಿದ್ದಕ್ಕೆ ಅವಳು ಮಾಯಾವಿ, ಇವಳು ಬೈಬಲ್ಗೆ ವಿರುದ್ಧ ಇದ್ದಾಳೆ ಅಂತ ಹೇಳ್ಬಿಟ್ಟು ಆಕೆಯನ್ನು ಸುಟ್ಬಿಡ್ತಾರೆ, ಜೀವಂತ ಸುಡ್ತಾರೆ. ಅದು ಒಂದು ಉದಾಹರಣೆ ಅಷ್ಟೇ. ಅಂಥವ್ರು ನೂರಾರು ಜನ, ಸಾವಿರಾರು ಜನ ಸುಟ್ಟಿದ್ದಾರೆ. ಕ್ರೈಸ್ತ ಧರ್ಮದ ಹಿಂದೆ, ಇಸ್ಲಾಂ ಧರ್ಮದ ಹಿಂದೆ ಬಹಳ ದೊಡ್ಡ ಹಿಂಸೆ ಇದೆ. ಪ್ರಾಯಶಃ ಅದಕ್ಕೆ ಅವರು ಉಣ್ಲೇಬೇಕಾಗತ್ತೆ. ಇಂಥ ಯುದ್ಧಗಳು ಏನಿದೆಯಲ್ಲ, ಅದು ತಾವೇ ಮಾಡಿದಂಥದ್ದಕ್ಕೆ ಅವರು ಉಣ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಏನು ಸಂಶಯ ಇಲ್ಲ. ಅದಕ್ಕೆ ನಾವು ಮುಸಲ್ಮಾನರನ್ನ, ಕ್ರೈಸ್ತರನ್ನ ಅವಲಂಬಿಸ್ಬಿಟ್ಟು ನಮ್ಮಲ್ಲಿ ಪೂರ್ವಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲ, ಕಮ್ಯುನಿಸ್ಟ್ರನ್ನ ಅವಲಂಬಿಸ್ಕೊಂಡು ನಮ್ಮ ಶರಣರು ಪೂರ್ವಜನ್ಮ ಒಪ್ಪಲ್ಲ ಅಂದರೆ ಅದು ಅರ್ಧ ಸತ್ಯ. ಅವ್ರು ಹೇಳ್ತಿರೋದು ಸತ್ಯ ಇರ್ಬೋದು, ಅರ್ಧ ಸತ್ಯ ಅಷ್ಟೆ, ಅಥವಾ ಕಾಲ್ಭಾಗ ಸತ್ಯ ಇರ್ಬೋದು. ಆದರೆ ವಚನ ಸಾಹಿತ್ಯ ಪೂರ್ವಜನ್ಮ ಪುನರ್ಜನ್ಮವನ್ನು ಒಪ್ಪುತ್ತೆ. ಗೊತ್ತಾಯ್ತಲ್ವಾ? ಬೇಕಾದಷ್ಟು ವಚನಗಳು ಸಿಗ್ತಾವೆ ನಿಮಗೆ. ಭವಸಾಗರವನ್ನು ಒಪ್ಪುತ್ತೆ. ಆ ಭವದಿಂದ ಮುಕ್ತರಾಗುವಾಗ
ನೀವು ಭೇದ ಇಟ್ಕೋಬೇಡ್ರಪ್ಪ, ಜಾತಿ ಭೇದ ಮಾಡಬೇಡಿ. ಅಥವಾ ಕರ್ಮ ಬಂಧನ, ಅವ್ನು ಮಾಡಿದ ಕರ್ಮ, ಅವನು ಅದಕ್ಕೆ ಅಂಥದ್ದಾಗಿದ್ದಾನೆ ಅಂತೇಳಿ ಅವ್ನು ತಿರಸ್ಕಾರ ಮಾಡಬೇಡಿ. ಅದರ ಅರ್ಥ ಕರ್ಮ ಇಲ್ಲ ಅಂತಲ್ಲ. ಅವನನ್ನ ಕರ್ಮದ ಕಾರಣ ಹೇಳಿ ಶೋಷಣೆ ಮಾಡಬೇಡಿ, ಅನ್ಯಾಯ ಮಾಡಬೇಡಿ, ಯಾಗಯಜ್ಞ ಮಾಡಿ ಅವನನ್ನು ಬಲಿಪಶುವನ್ನಾಗಿ ಮಾಡಬೇಡಿ, ಇನ್ನೊಬ್ಬರಿಗೆ ಶೋಷಣೆ ಮಾಡಬೇಡಿ ಅಂತ ಹೇಳಿದ್ರೆ ಹೊರತು ಪೂರ್ವಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲ ಅಂತ ಹೇಳಿ ಎಲ್ಲೂ ಶರಣರು ಹೇಳಿಲ್ಲ. ಅಂಥ ವಚನಗಳು ಕಷ್ಟಪಟ್ಟು ನೀವು ವ್ಯಾಖ್ಯಾನ ಮಾಡಬಹುದು, ಆದ್ರೆ ಅದರಿಂದ ನಿಮಗೆ ಮತ್ತು ನಿಮ್ಮ ಅನುಯಾಯಿಗಳಿಗೆ ತೊಂದರೆನೇ ಹೊರತು ಇನ್ನೂ ಆಳವಾದ ಭವಕ್ಕೆ ಬಿದ್ದು ಎಂತೆಂಥ ಜನ್ಮವನ್ನು ಪಡಿಬೇಕಾಗುತ್ತೋ ಗೊತ್ತಿಲ್ಲ. ಜನ್ಮ ಅಂತೂ ಬಂದೇ ಬರ್ತದೆ, ಯಾರಿಗೂ ತಪ್ಪೋದಿಲ್ಲ. ಯಾವ ನಾಸ್ತಿಕನಿಗೂ ಯಾವ ಕಮ್ಯುನಿಸ್ಟನಿಗೂ ಅದು ಹಿಂದಿನ ಜನ್ಮ ಗೊತ್ತಿಲ್ಲ, ಮುಂದಿನ ಜನ್ಮ ಗೊತ್ತಿಲ್ಲ. ಯಾಕೆ? ಭವಸಾಗರ ಅಷ್ಟು ಆಳ ಇದೆ. ಆದರೆ ನಾವು ಪೂರ್ವಜನ್ಮ ಪುನರ್ಜನ್ಮ ನಂಬೋದ್ರಿಂದ ಏನು ಲಾಭ ಇದೆ ಅಂದರೆ, ನಾವು ಪೂರ್ವಜನ್ಮಕ್ಕೆ ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ. ಒಳ್ಳೆ ದಾರಿಯಲ್ಲಿ ನಡೆಯಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ತದೆ. ಗಾಂಜಾ ಸೇದಿ ಇನ್ನೊಂದೇನೋ ಮಾಡಿಕೊಂಡು ಅಥವಾ ಕುಡಿದು ಹಿಂಸೆ ಪಟ್ಕೊಂಡು ರೋಗಿಯಾಗಿ ವಿಪರೀತ ರೋಗಿಯಾಗಿ ಸತ್ತು ಎಂತೆಂಥ ಜನ್ಮ ಪಡೆಯೋದಕ್ಕಿಂತ ನಾವು ಸಾಧಕರಾಗಿ ಧ್ಯಾನ, ಪ್ರಾಣಾಯಾಮ, ಲಿಂಗ ಪೂಜೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪರೋಪಕಾರ. ಈ ಜನ್ಮ ಇಲ್ಲ ಅಂತಾರಲ್ಲ, ಅವರೆಂದು ದಾಸೋಹ ಮಾಡೋದೇ ಇಲ್ಲ. ನೋಡಿದೀನಿ ನಾನು. ಹೆಸರಿಗೋಸ್ಕರ ಎಲ್ಲ ಕೊಟ್ಟಿರ್ಬೋದು ಅಷ್ಟೇ. ಇಲ್ಲ ಅಂದರೆ ಸಾಮಾನ್ಯ ಅವ್ರ ಭಿಕ್ಷಕರು ಭಿಕ್ಷೆ ಕೊಡಲ್ಲ, ಆಮೇಲೆ ಗುರುಗಳಿಗೆ ಏನು ಕಾಣಿಕೆ ಕೊಡಲ್ಲ. ಅವರೇನು ಗುರುಗಳ ಹತ್ರ ಬೇಕಾದ್ರೆ ಕಾಣಿಕೆ ತಗೊಳ್ತಾರೆ. ಗೊತ್ತಾಯ್ತಲ್ವಾ? ಅಂತ ಎಂಥ ಜನ್ಮ ಬರ್ತದೆ ಹೇಳಕ್ ಬರಲ್ಲ. ಆದ್ರಿಂದ ಇದು ಭವಸಾಗರ, ತಡಿ ನೆಲೆ ಇಲ್ಲದ ಮಹಾನದಿ. ಇದು ಮಹಾನದಿ. ಒಡಲಿಲ್ಲದ ಅಂಬಿಗ ಅಂದ್ರೆ ಪರಮಾತ್ಮನ ರೂಪಿಯಾದಂಥ ಗುರು ಬಂದೈದಾನೆ. ಹಿಡಿವ ಬಿಡುವ ಮನವ ಬೆಲೆಗೊಟ್ಟಡೆ. ಬೆಲೆ ಕೇಳದವನು ಬಿಡುವ ಮನವನ್ನ ಸಂಪೂರ್ಣವಾಗಿ ಅರ್ಪಿಸಿಕೊಂಡ್ರೆ ನುಡಿ ಇಲ್ಲದ ನಿಸ್ಸೀಮ ಗ್ರಾಮದಲ್ಲಿ ಇರಿಸುವನೆಂದಾತ ಅಂಬಿಗರ ಚೌಡಯ್ಯ. ನುಡಿ ಇಲ್ಲದ ನಿಸ್ಸೀಮ ಗ್ರಾಮ ನೋಡಿ, ನಮ್ಮಲ್ಲಿ ಕೊನೆ ತನಕ ಮಾತಾಡ್ತಾನೆ ಇರಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ. ಪ್ರಭುದೇವರ ಪಾಲಿಗೆ ಮಾತೆಂಬುದು ಜ್ಯೋತಿರ್ಲಿಂಗ. ನೀವು ಭಾಷಣಕಾರರು ದುಶ್ಚಟಗುಲಿಯಾಗಿ ಆಮೇಲೆ ಕುಡಿದು ಅಥವಾ ಇನ್ನೇನೋ ಮಾಡಿ ಅಧಿಕಾರಕ್ಕಾಗಿ ಹೊಡೆದಾಡಿ ಬಡದಾಡಿ ಮಾಡಿದವರು ನಿಮ್ಮ ಭಾಷಣಗಳನ್ನ ಕೇಳಿ ನುಡಿ ಇಲ್ಲದ ಗ್ರಾಮದಲ್ಲಿ ಯಾವತ್ತಪ್ಪ ನೀವು? ನಿಸ್ಸೀಮ ಗ್ರಾಮ, ಬರೀ ಗ್ರಾಮ ಅಂತ ಹೇಳಲ್ಲ ಅವರು, ಸೀಮೆ ಇಲ್ಲದ ಗ್ರಾಮ. ಅದೇ ಮೋಕ್ಷ ಮಾರ್ಗ, ಅದೇ ಮೋಕ್ಷ, ಅದೇ ನಿರ್ವಾಣ, ಅದೇ ಲಿಂಗಾಂಗ ಸಾಮರಸ್ಯ. ಆ ನುಡಿ ಇಲ್ಲದ ನಿಸ್ಸೀಮ ಗ್ರಾಮದಲ್ಲಿ ಇರಿಸ್ಬೇಕಪ್ಪ. ಅಂಥ ಕೆಲಸವನ್ನು ಗುರು ಮಾಡ್ತಾನೆ, ಪರಮಾತ್ಮ ಮಾಡ್ತಾನೆ. ಆ ಅನುಗ್ರಹಕ್ಕಾಗಿ ಪ್ರಯತ್ನ ಪಡ್ರಿ ಅಂತ ಹೇಳ್ತಾರೆ. ತಮ್ಮ ಕಾಯಕವನ್ನೇ ದೈವೀಕರಿಸಿದಂತಹ ಮಹಾ ಶರಣರು ಎಲ್ಲರೂ. ಅಂಬಿಗರ ಚೌಡಯ್ಯನವರು ಒಬ್ಬರೇ ಅಲ್ಲ, ತಮ್ಮ ಕಾಯಕವನ್ನ ಅದನ್ನು ದೈವೀಕರಿಸಿ ಮೋಕ್ಷ ಮಾರ್ಗವನ್ನು ಹೇಳಿಕೊಡ್ತಾರೆ ಶರಣರು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.